ಒಂದು ಸ್ಪೆಷಲ್ ಎಪಿಸೋಡ್ ಇದು ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತಿದ್ದೀನಿ. ಗಾಳಿಪಟ ಹಾರ್ಸೋದನ್ನ ನೋಡೋಕ್ ಚಂದ, ಗಾಳಿಪಟ ಹಾರ್ಬೇಕಾದ್ರೆ ನೋಡೋಕ್ ಚಂದ, ಆದ್ರೆ ಅದನ್ನ ರೆಡಿ ಮಾಡೋದಿದೆಯಲ್ಲ ಅಷ್ಟು ಈಸಿ ಅಲ್ಲ. ಹಂಗ್ ನೋಡಕ್ ಹೋದ್ರೆ ಸೂತ್ರ ಚೆನ್ನಾಗಿ ಕಟ್ಟಬೇಕು, ಕ್ಯಾಲ್ಕುಲೇಷನ್ ಚೆನ್ನಾಗಿರ್ಬೇಕು, ಅದಕ್ಕೆ ಎಷ್ಟು ತೂಕದ ಅಷ್ಟೇ ತೂಕದ ಬಾಲಂಗುಚ್ಚಿ ಇರಬೇಕು. ಅವಾಗ ಮೇಲೆ ಹಾರಿದ್ರೆ ಅದು ಸಕ್ಸಸ್ಫುಲ್ ಆಗಿ ಹಾರುತ್ತೆ, ಗೋತ ಹೊಡಿಯಲ್ಲ, ಸುತ್ತಗಳಲ್ಲ, ಕೆಳಗ್ ಬಿದ್ದೋಗಲ್ಲ. ಜೀವನ ಹಂಗೆ ತಾನೆ. ಆ ಸೂತ್ರ ಕಟ್ಟಿರುವ ಸೂತ್ರಧಾರ ನಮ್ ಜೊತೆ ಇದ್ದಾರೆ. ಕ್ಯಾಮ್ರಾ ಮೂವ್ ಆಗ್ಲಿ. ನಮಸ್ತೆ 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 ನೋಡಿದ್ರೆ ಇಲ್ಲ ನಮಸ್ಕಾರ. ಹಿಡಿಯೋದ್ ಕಷ್ಟ ಇಲ್ಲ, ಹಿಡಿದ ಮೇಲೆ ಅವ್ರ ಹತ್ರ ಮಾತಾಡದಿರೋಕ್ ನಮಗ್ ಸಾಧ್ಯ ಇಲ್ಲ. ಆಯ್ತು, ನಮಸ್ಕಾರ, ವೆಲ್ಕಮ್. ನಮಸ್ತೆ, ಮತ್ತೆ ನಮಸ್ಕಾರ ಸರ್. ತುಂಬಾ ವರ್ಷ ಆಗಿತ್ತು ಅನ್ಸರಿ ನಿಮ್ ಜೊತೆ ಮಾತಾಡಿ. ನಾನು ಆಕ್ಚುಲಿ ಹೌದು, ನೀವು ಇಷ್ಟೊಂದು ತೆಳ್ಳಗಾಗಿದ್ದೀರಾ. ವೀಕ್ಷಕರ ಪರವಾಗಿ ನನ್ನೊಂದು ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಬಟ್ ಆದ್ರೆ ಈ ಗ್ಯಾಪ್ ಅಲ್ಲಿ ನಾನೇನು ತಳಗಾದೆ, ಬಟ್ ಈ ಗ್ಯಾಪ್ ಅಲ್ಲಿ ನಿಮ್ದೇನು? ನಾವ್ ನೋಡಿ, ನಮ್ಮ ಜೀವನದ ಈ ದೊಡ್ಡ ರೇಸ್ ಅಲ್ಲಿ ಹೊಟ್ಟೆ ಮುಂದೆ ಹೋಗ್ಬಿಡ್ತು, ನಾವಿಂದ ಹೋಗ್ಕೊಂಡ್ಬಿಟ್ಟು. ಗಾಳಿಪಟ ಹಾರಿಸಿ ಹಾರಿಸಿ ಸುಸ್ತಾಯ್ತಾ, ಇಲ್ಲ ಚೆನ್ನಾಗಿ ಹಾರ್ತಿದ್ಯಪ್ಪ, ಹಾರಕ್ ರೆಡಿ ಇದೆ ಅಂತ ಕಾನ್ಫಿಡೆನ್ಸ್? ಕಾನ್ಫಿಡೆನ್ಸ್ ಒಂದ್ ಸ್ವಲ್ಪ ಖುಷಿ, ಉತ್ಸಾಹ ಎಲ್ಲ ಹೆವಿ ಇದೆ. ಅಂದ್ರೆ ಭಯನೂ ಹಂಗೆ ಇದೆ. ಚೆನ್ನಾಗಿದೆ ಇದು. ಇಷ್ಟೊಂದ್ ಜನ ಬಂದ್ಬಿಡ್ತಾರಲ್ಲ, ಯಾಕಂದ್ರೆ 14 ವರ್ಷ ನೋಡಿದ್ದಾರೆ ಸತತವಾಗಿ. ಹೌದು, ಕರೆಕ್ಟ್. 14 ವರ್ಷ ಸತತವಾಗಿ ನೋಡಿರೋ ಸಿನಿಮಾದ ಸೀಕ್ವೆಲ್. ಆ ಸೀಕ್ವೆಲ್ ಮಾಡೋದಕ್ಕೆ ಜನತೆನೇ ಸ್ಫೂರ್ತಿ, ಯಾಕಂದ್ರೆ ಜನರ ಸಿನಿಮಾ. ಓಕೆ, ಹೌದು. ಜನ ಅಷ್ಟೊಂದು ನೋಡಿದ್ದಾರೆ ಅನ್ನೋ ಒಂದು ಖುಷಿ ಇರುತ್ತಲ್ಲ, ಅದಕ್ಕೆ ಹುಟ್ಟಿದ್ದು. ಹೌದು. ಅದನ್ನ ಜೋಡಿಸಿ 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 2 ಕರೋನಾ ಕಪಾಳಕ್ಕೆ ಹೊಡೆತ ತಿಂದು ಇವಾಗ ರೆಡಿ ಆಗಿದೆ. 2 ಕರೋನಾಗಳನ್ನು ಸತತವಾಗಿ ನೋಡಿದ ಸಿನಿಮಾ ಇದು. ಹೌದು. ಸೊ ಒಂದು ಎಕ್ಸ್ಟ್ರೀಮ್ ಆನಂದ. ಇದು ನಾವು ಅನ್ಕೊಂಡಿದ್ದಕ್ಕಿಂತ ಒಂದು ಲೆವೆಲ್ಗೆ ಮೇಲ್ ಹಾರ್ತಿದೆ. ಮೊದಲನೇ ಸ್ಟೆಪ್ ಗಿಂತ 2ನೇ ಸ್ಟೆಪ್ ಸ್ವಲ್ಪ ದೊಡ್ಡದೇ ಇರುತ್ತಲ್ಲ, ಅವನಿಗಿಂತ ಬಿಗ್ಗರ್ ಸ್ಪ್ಯಾನ್ ಅಲ್ಲಿ ಇದೆ. ಕರೆಕ್ಟ್. ಬಿಗ್ಗರ್ ಎಂಟರ್ಟೈನ್ಮೆಂಟ್, ಬಿಗ್ಗರ್ ಮ್ಯೂಸಿಕ್, ಬಿಗ್ಗರ್ ಪರ್ಫಾರ್ಮೆನ್ಸ್, ಬಿಗ್ಗರ್ ಬ್ಯಾಕ್ ಗ್ರೌಂಡ್, ಫಾರಿನ್ ಎಲ್ಲ ಇದೆ. ಹೌದು. ಆದ್ರೆ ಅದು ಎಷ್ಟೇ ಬಿಗ್ ಆಗಿದ್ರು ಅದು ದೊಡ್ಡದಾಗ್ಬೇಕಾಗಿರೋದು ನನಗೆಲ್ಲ, ಜನರಿಗೆ. ಅವ್ರ ಸಿನಿಮಾನ ಅವರಿಗೆ ಕೊಡೋದು ಕ್ಷಣ ಬಂತು. ಆಗಸ್ಟ್ 12 ಎಪ್ಸಿದ್ರು ಅದನ್ನೇ ಹೇಳ್ತಾ ಇದ್ರು. ಆಗಸ್ಟ್ 12 ನಾವು ಆಗಸ್ಟ್ 15 ಅಷ್ಟೇ ನೆನ್ಪಿಟ್ಕೋತಿದ್ವಿ ಯಾವಾಗ್ಲೂ, ಬಿಕಾಸ್ ಅದು ನಮ್ಮ ಸ್ವತಂತ್ರೋತ್ಸವದ ಸಂಭ್ರಮ ಅಂತ. ಈಗ ಅದಕ್ ಮುಂಚೆ ಇನ್ನೊಂದು ಯಾವ್ದೋ ಸಿನಿಮಾ ಹಬ್ಬದೊಂದು ಬರ್ತಾ ಇದೆಯಲ್ಲ ಅಂದಾಗ ನಮಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸರಿ, 14 ವರ್ಷದಿಂದ ಇಫ್ ಯು ಕ್ಯಾನ್ ಆಸ್ಕ್ ಮೀ, ಹರೀಶ್ ನಾಗರಾಜು ನಿನ್ ಲೈಫಲ್ಲಿ ನೀನ್ ಹೆಂಗಿದ್ಯಪ್ಪ ಅಂದ್ರೆ, 14 ವರ್ಷದಿಂದ ನಾನೊಬ್ಬ ಬ್ಯಾಚುಲರ್, ನನಗೇನು ಮದುವೆ ಆಗಿರ್ಲಿಲ್ಲ. ಯಾರ ಜೊತೆ ಸಿನಿಮಾ ನೋಡಿದ್ದೆ ಅಂತ ಮಾತ್ರ ಕೇಳ್ಬೇಡಿ. ಸಿನಿಮಾ ನೋಡಿದ್ದೆ ಫ್ರೆಂಡ್ಸ್ ಜೊತೆ. ಅಯ್ಯೋ ಶಿವನೇ, ಫ್ರೆಂಡ್ಸ್ ಇಲ್ವಾ ಸರ್ ಅದ್ರಲ್ಲಿ? ಮತ್ತೆ ನಾನು ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡಿದ್ದೆ. ಹುಡುಗರ ಜೊತೆ ನೋಡಿದ್ರೆ ಏನ್ ಮಾಡ್ಬೇಕು? ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡಿದ್ದೆ ಅಷ್ಟೇ. ಅದಾದ್ಮೇಲೆ ಹೇಳ್ತೀನಿ ಸ್ಟೋರಿ. ಇನ್ನೊಂದಿದೆ, ಒಂದ್ ಸಿನಿಮಾ ನೋಡಿದ್ದೆ. ಈಗ 14 ವರ್ಷ ಆದ್ಮೇಲೆ ಈಗ ನನ್ನ ಫ್ಯಾಮಿಲಿ ಕರ್ಕೊಂಡೋಗಿ ನೋಡ್ಬೇಕಾ, ಬಿಕಾಸ್ ಫ್ಯಾಮಿಲಿಗೆ ಎಂಟರ್ಟೈನ್ಮೆಂಟ್ ಇದೆ ಯಾವಾಗ್ಲೂ ಕೂಡ. ಈ ತರದ ಚೇಂಜಸ್ ಗಳಾಗಿದೆ. ಇನ್ನು ನನ್ನ ಫ್ರೆಂಡ್ ಬದುಕಲ್ಲಿ ಅವ್ನು ಹಿಂಗೆ 14 ವರ್ಷದಿಂದ ಅವ್ರ ಹುಡುಗಿ ಜೊತೆ ಸಿನಿಮಾ ನೋಡಿದ್ದ. ಈಗ 14 ವರ್ಷ ಆದ್ಮೇಲೆ ಮದ್ವೆ ಆಗ್ಬಿಡಿದೆ ಬೇರೆಯವ್ರ ಜೊತೆ. ಫ್ಯಾಮಿಲಿ ಅಂತೂ ಕರ್ಕೊಂಡು ಹೋಗ್ತಾನ, ಅವ್ಳು ಯಾರು ಬಂದ್ಬಿಟ್ರೆ ಅಂತ ಅವ್ನ್ಗೊಂದು ಭಯ ಇದೆ, ಅದ್ ಬೇಡ ಇದೆ. ಈ ತರದೆಲ್ಲ ಮಾಡಿಟ್ಟಿದ್ದೀರಾ ನೀವು 14 ವರ್ಷದಲ್ಲಿ. ನಿಮ್ ಫ್ರೆಂಡ್ ಮೇಲೆ ಡೌಟ್ ಇಲ್ಲ, ನಿಮ್ ಮೇಲೆ ಡೌಟ್ ಇದೆ. ಸುಮ್ನಿರಿ ಸರ್, ಬಹಳ ಡೀಸೆಂಟು, ಒಬಿಡಿಯಂಟ್, ಇನ್ನೋಸೆಂಟು ನಾನು. ಎಲ್ಲರೂ ಹಂಗೆ ಯಾರಾನ ಬಂದ್ಬಿಟ್ಟು ನಾನು ಕೆಟ್ಟವನು ಅಂತಾರ? ಇಲ್ಲ, ನಾವು ಏನೋ ನುಡಿದಂತೆ ನಡೆಯುವವರು, ನಡೆದಂತೆ ನುಡಿಯುವವರು. ನೀವು ನಿಮ್ ಮನೆಯವ್ರ ಜೊತೆಗೆ ಹೋಗಿ ಓಕೆ, ಹಳಬ್ರು ಯಾರನ್ನ ಕಂಡ್ರೆ ದಯವಿಟ್ಟು ಪಕ್ಕ ನೋಡ್ರಿ, ಪರದಲ್ಲಿ ನೋಡಿ. ಕೊನೆಗೆಲ್ಲ ಸಿಕ್ಬಿಟ್ಟು ಸಿನಿಮಾನ ನೋಡಿದಿರ ನೀವು, ಪಕ್ಕದಲ್ಲಿ ನೋಡ್ಕೊಂಡಿದ್ದು. ಹೌದು, ಕರೆಕ್ಟ್. ನಿಮ್ ಹೆಂಡತಿ ಕೊಯ್ಲು ಬಯಸ್ಕೊಂಡು ಯಾಕೆ ಬೇಕದು? ಅದಕ್ಕೆ ಹೋದ್ರೆ ಪರದನೆ ನೋಡಿ, ಇಲ್ಲ ಅಲ್ಲಿ ಯಾರು ಬರ್ತಾರೋ ಅವ್ನ ಪಕ್ಕ ಥಿಯೇಟರ್ ಕಳ್ಸಿ. ಈ 14 ವರ್ಷದಲ್ಲಿ ನಿಮ್ ಜೀವನದಲ್ಲಿ ಏನಾಯ್ತು ಹೇಳಿ ಸರ್? 14 ವರ್ಷ ಹಿಂದೆ, 14 ವರ್ಷ ಆದ್ಮೇಲೆ ಏನಪ್ಪ? 14 ವರ್ಷ ಅಂದ್ರೆ 2 ಕತ್ತೆ ವಯಸ್ಸಾ? ಹೌದು ಹೌದು, ಕರೆಕ್ಟ್. 7 ಮೊದ್ಲೇ 2 ಕತ್ತೆ ವಯಸ್ಸೇ ಅದು ಅಂತ. ಆಯ್ತು, ಆಗ 40 ಚಿಲ್ಡ್ರೆ. ಈಗ ನಾನು ಇನ್ನೊಂದು ವರ್ಷ ಹೋದ್ರೆ 50. ಹೌದು, ಕರೆಕ್ಟ್. ಕತ್ತೆ ವಯಸ್ಸುಗಳಾಗೋಯ್ತು ನಮ್ಗೆ ಅಂತ ಒಂದು ಟೆನ್ಷನ್ ಒಂದ್ ಕಡೆ, ಇನ್ನ ಜವಾಬ್ದಾರಿ ಬಂದಿಲ್ವಲ್ಲ ಅಂತ ಇನ್ನೊಂದ್ ಕಡೆ. ಈಗಲೂ ರಿಯಲಿ ಇದೆಯಾ ಸರ್? ಅಯ್ಯೋ, ಸಿನಿಮಾ ರಿಲೀಸ್ ಆಗೋಗ್ತಿದೆ, ಏನಾಗುತ್ತೋ ಏನೋ, ಜನ ಹೆಂಗ್ ತಗೋತಾರೋ ಅಂತ ಇವಾಗ್ಲೂ ಇದೆಯಾ ಸರ್? ಅಥವಾ ಜನರ ನಾಡಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸಿದ್ಯಾ ಸರ್? ಜನರನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಯಾವತ್ತೂ ಏನಾಗ್ತದೆ, ಪ್ರತಿ ಸತಿ ಹಿಂಗ್ ಮಾಡಿದ್ರೆ ಅರ್ಥ ಆಗ್ತಾರೆ, ಹಿಂಗ್ ಮಾಡಿದ್ರೆ ಅರ್ಥ ಆಗ್ತಾರೆ, ಹಿಂಗ್ ಮಾಡಿದ್ರೆ ಅರ್ಥ ಆಗ್ತಾರೆ. ಜನ ಒಂಥರ ಮ್ಯಾಜಿಸ್ಟ್ರೇಟ್, ಮಹಾಪ್ರಭು, ಪ್ರೇಕ್ಷಕ ಮಹಾಪ್ರಭು ಅಂತ ಸುಮ್ಮನೆ ಅಲ್ಲ ಅನ್ನೋ ಕರೆಯೋದು. ಅವನೊಂದು ತೀರ್ಮಾನ, ಅವನ್ನ ನೀವು ಗೋಪಿ ಹಾಕಕ್ಕಾಗಲ್ಲ, ಮರಳು ಮಾಡಕ್ಕಾಗಲ್ಲ, ಏನೇನೋ ಹೇಳಿ ತಲೆ ಕೆಡ್ಸಕ್ಕಾಗಲ್ಲ. ಅವನು ಬರ್ತಾನೆ, 10ರಿಂದ 15 ಜನ ಬಂದ್ರು ಓಕೆ. ಅವರು 1000 ಜನ, ಆ 1000 ಜನ 10,000 ಜನ, ಆ 10,000 ಜನ ಕೋಟ್ಯಾಂತರ ಜನ ಥಿಯೇಟರ್ ಬರಂಗ್ ಮಾಡ್ತಾರೆ. ಸೊ ಆ ಮಹಾಪ್ರಭು ಇದ್ದಂಗೆನೆ ಟೆನ್ಷನ್. ಏನಂತ, ನಾನು ಒರಿಜಿನಲ್ ಮಾಲಕ ಅವನೇ. ಒರಿಜಿನಲಿ ಅವನ ಚಪ್ಪಾಳೆಯಲ್ಲೇ ನಾವು ಬರ್ತೇವೆ, ಅವನ ನಗೋ ಸದ್ದಲ್ಲೇ ನಮ್ಮ ಚಿಲ್ಲರೆ ಕಾಸು. ಬಟ್ ಟೆಲ್ ಮಿ ಸರ್, ಗಾಳಿಪಟ ಮತ್ತು ಗಾಳಿಪಟ 2 ಹೆಸರು ಹಂಗೆ ಇದೆ. ಸೀಕ್ವಲ್ ಅಪ್ಪ ಇದು ಅಂತ ಮಾತಾಡ್ತೀವಿ.
ಕತೆ ಹಂಗಿರೋಕ್ ಸಾಧ್ಯ ಇಲ್ಲ, ಬಿಕಾಸ್ ನೀವೇನು ಅಂತ ನಮ್ಗೆ ಗೊತ್ತಿರೋದ್ರಿಂದ. ಸೊ ಹೆಸರು ಕ್ಯಾರಿ ಮಾಡಬೇಕು, ಫೀಲ್ ಕೊಡಬೇಕು, ಆದ್ರೆ ಇದೊಂದು ಬೇರೆ ಆಯಾಮಕ್ಕೆ ನೀವು ತಗೊಂಡೋಗ್ಬೇಕು ಜನನ. ಹೌ ಟಫ್ ಅಥವಾ ಹೌ ಚಾಲೆಂಜಿಂಗ್, ಇದೆಷ್ಟರ ಮಟ್ಟಿಗೆ ನಿಮ್ಗೆ ಚಾಲೆಂಜ್ ಅನಿಸ್ತು ಸರ್ ಇದು? ಈಗ ಒಂದು ಮಿನಿಮಲ್ ಕಂಟಿನ್ಯೂಷನ್ ಇದೆ. ಹೌದು, ಗಣೇಶನ್ ತಂದೆ ತಾಯಿ ಸೇರಿ ಕರೆಕ್ಟ್. ಅಕ್ಕಪಕ್ಕ ಅನಂತ್ ಸರ್ ಬದಲು, ಅನಂತ್ ಸರ್ ಇದೆಲ್ಲ ಆಚೆ ಕನ್ನಡ ಹ್ಮ್. ಆಮೇಲೆ ರಾಜೇಶ್ ಕೃಷ್ಣನ್ ಸರ್ ಇದ್ರು, Correct. ಸಿ ಗೋಪಣ್ಣ, ನೀಟು, ಹೌದು. ಅವರೆಲ್ಲ ಪಾರ್ಟ್ 3 ಪಾರ್ಟ್ 4 ಹಿಂಗೆಲ್ಲ ಏನೋ ಒಂದು ಪ್ಲಾನ್ ನಡೀತಿದೆ. ಓ ಓಕೆ, ಬಂತು ಬ್ರೇಕಿಂಗ್ ನ್ಯೂಸ್ ಬಂತು. ಗಾಳಿಪಟ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಅವರೇ ಹೇಳಿದ್ದು, ನಂಗೆ ಗೊತ್ತಿಲ್ಲ. ಓಕೆ, ವೆರಿ ಗುಡ್. ಅದೊಂದ್ ಕಡೆ ನಡೀತಿದೆ. Okay. ಇವನ್ ಬಂದ, ಪವನ್ ಬಂದ, ಓಕೆ, ದಿಗಂತ, ನಮ್ಮ ಸಾರೋ ಕಾಲಿಕ ಬಾರ್ನ ನಿಲಯದ ಕಲಾವಿದ. ಹೌದು. ಅದು ಒಂದು ಒಂದು ಹೇಳ್ತಾ ಗುರು ಶಿಷ್ಯಂದ್ರ ಸಂಬಂಧ. ಓಕೆ, ಮತ್ತೆ ಅಮ್ಮ ಅಂದ್ರೇನು, ಮಗ ಅಂದ್ರೇನು, ಹಾ. ಅಪ್ಪ ಅಂದ್ರೇನು, ಮಗ ಅಂದ್ರೆ ಅಮ್ಮ ಮಗನ್ನ ಹಾ. ಐಕಾನಿಕ್ ಸೀನ್ ಒಂದಿದೆ ಹ್ಮ್. ಗಣೇಶದ್ದು ಮತ್ತೆ ಸುಖದೇವ. ಹಾ. ಈ ಒಂದಿಷ್ಟು ಕೀ ಸೀನ್ಗಳು ಮತ್ತೆ ಒಂದಿಷ್ಟು ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳು ಪಾತ್ರ. ಹಾ. 4 ಜನ ಹುಡುಗಿದ್ದಾರೆ, ಹ್ಮ್. ಕರ್ಮಿಳಾ ಮಾಂಡವರು, ಹೌದು. ಸಂಗೀತ, ನಿಶ್ವಿಕಾ ನಾಯ್ಡು. ಹೌದು. ಇದನ್ನ ಸ್ನೇಹದ ಮೇಲೆ ಹಾ. ಎಷ್ಟು ನೀವು ಹೇಳಿದ್ರು ಇನ್ನಷ್ಟು ಉಳ್ಕೋತೀವಿ. ಆಮೇಲೆ ಸ್ನೇಹ ತುಂಬಾ ದೊಡ್ಡದು, ಹೌದು, ಸಿಕ್ಕಾಪಟ್ಟೆ ದೊಡ್ಡದು. ಆಮೇಲೆ ನೋಡೋ ಜನಕ್ಕೂ ಈ ಸಿನಿಮಾಗೂ ಒಂದು ದೋಸ್ತಿ ಇದೆ. ಹೌದು. ಓಕೆ, ಅದನ್ನ ದೋಸ್ತ್ ಮಾಡ್ಕೊಂಡ್ಬಿಟ್ಟಿದ್ರ, ಸತಿ ನೋಡಿದ್ರೆ ಅದು ಮೀಮ್ಸ್ ಇದೆ, ರೀಲ್ಸ್ ಇದೆ, ಶಾರ್ಟ್ಸ್ ಇದೆ, ಓ ಅದ್ರ ಹಾಡುಗಳನ್ನ ಅಷ್ಟೊಂದು ಕೇಳಿದ್ರೆ ಪಾರ್ಟ್ 1 ಕರೆಕ್ಟ್. ಅವು ಅಷ್ಟೂನು ಸೇರಿ ಇಷ್ಟೊಂದು ನೋಡಿದಾರಲ್ಲ, ಯಾಕೆ ಅಂತ ನಾವು ಯೋಚನೆ ಮಾಡಿದಾಗ ಅದು ಫ್ರೆಂಡ್ಶಿಪ್. ಹಾ. ಅದ್ರ ಮೇಲೆ ಏನು ಹೇಳಿದ್ರು ಚಂದ. ಹಾ. ನಮ್ಗೆ ಅವಾಗ 14 ವರ್ಷದ ಹಿಂದೆ ಗೊತ್ತಿರ್ಲಿಲ್ಲ. 14 ವರ್ಷ ಎಂಜಾಯ್ ಮಾಡ್ತಾರೆ ನಾವು ಮಾಡೋ ಒಂದು ಸಿನಿಮಾ ಅಂತ ಅವಾಗ ಗೊತ್ತಿರ್ಲಿಲ್ಲ. ಈಗ ಇದನ್ನ ಎಷ್ಟು ವರ್ಷ ಎಂಜಾಯ್ ಮಾಡ್ತಾರೆ ಅನ್ನೋದು ನನ್ನ ಕುತೂಹಲ. ಮಾಡೋವರೆಗಷ್ಟೇ ನಾನು. ಬಟ್ ಈ 14 ವರ್ಷ ನಿಮ್ಮ ಮನಸ್ಸು ಕೂಡ ಅಷ್ಟೇ ಪ್ರಬುದ್ಧತೆ ಆಗಿರುತ್ತೆ, ಬರೆಯೋ ಆಯಾಮ ಚೇಂಜ್ ಆಗಿರುತ್ತೆ. ಅದು ಅನಿಸ್ತಾ ಸರ್ ನಿಮ್ಗೆ? ಕರೆಕ್ಟ್, ನಾವು ಹಂಗ್ ಬರ್ದ್ಬಿಟ್ಟಿದೆ, ಇವಾಗ ಹಿಂಗ್ ಬರಿತಾ ಇದೀನಿ ಅಂತ ನಿಮ್ಗೆ ಅನಿಸ್ತಾ ಸರ್? ಹಾ, ನಾನು ವರ್ಷದ ಲೆಕ್ಕ ಅಂತ ಟ್ಯಾಕ್ಸ್ ಕಟ್ಟೋ ತರ ಎಷ್ಟೆಷ್ಟು ಕಡಿಮೆ ತಪ್ಪಾಗುತ್ತೋ ಅಷ್ಟು ಕಡಿಮೆ ತಪ್ಪು ಮಾಡ್ತೀವಿ. ತಪ್ಪಿಲ್ಲ ಅಂತೆಲ್ಲ ಹೇಳಲ್ಲ. ಅತ್ಯಂತ ಖುಷಿಯಾಗಿ ಒಂದೊಂದು ಶುರು ಮಾಡ್ತೀವಿ, ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ರಿಪೇರಿ ಬಂದ್ಬಿಡುತ್ತೆ. ಪಾಯಿಂಟ್ ಏನಂದ್ರೆ 14 ವರ್ಷದಿಂದ ನೀವು 30ರ ಒಳಗೆ ಅಂದ್ರೆ 40ರ ಒಳಗಿದ್ರಿ ವಯಸ್ಸಲ್ಲಿ. ಇನ್ನೊಂದೆಷ್ಟು ಹಸಿಯಾಗಿ ಏನೇನೋ ಇತ್ತು, ಒಂದಷ್ಟು ಪೋಲಿ, ಒಂದಷ್ಟು ತುಂಟುತನ, ಒಂದಷ್ಟು ಕಚ್ಚುಗುಳಿ ಕೊಡೋದು, ಮಜಾ ಕೊಡೋದು, ಆ ಫ್ರೆಂಡ್ಶಿಪ್ ನಡುವೆ ಸಂಭಾಷಣೆ ಬರೀತಿದ್ರಿ. ಇವಾಗ 50ರ ಅಂದ್ರೆ ಮಿಡ್ ವಯಸ್ಸು ಬಂದ್ಬಿಟ್ರಿ ಹತ್ತತ್ರಕ್ಕೆ. ಈಗ್ಲೂ ಆ ತುಂಟುತನ, ಈಗ್ಲೂ ಆ ಮಜಾ, ಈಗ್ಲೂ ಆ ಕುತೂಹಲ, ಇವೆಲ್ಲವೂ ಎಲ್ಲಿ ಓಡಾಡ್ತಿದ್ಯಾ ಹೆಂಗೆ ಅಂತ ಕೇಳ್ತಾ ಇದ್ದೀನಿ. ಆಫ್ಟರ್ ಡಬಲ್ ಆಗ್ಬಿಟ್ಟಿದೆ. ನೈಸ್. ಇನ್ನೂ ಜಾಸ್ತಿ ಇದೆ, ಇದು ರಸವತ್ತಾಗಿದೆ, ಚೆನ್ನಾಗಿ. ಗೊತ್ತಿಲ್ಲಪ್ಪ, ಹೋಗ್ತಾ ಅದೇನೋ ಹಂಗಾಗ್ಬಿಟ್ಟಿದೆ. ಓಕೆ ಓಕೆ, ಗುಡ್. ಹಾಗಿದ್ರೆ ಈ ಸಿನಿಮಾ ನಮಗೆ ಬೇರೆದೇ ಮಜಾ ಕೊಡುತ್ತೆ. ಹೌದು, ಅಂದ್ರೆ ನಿಮಗೆ ಅಪ್ಗ್ರೇಡೇಷನ್ ಆಫ್ ವಾಟ್, ನೀವು ಯಾವನ್ನ ಅಪ್ಗ್ರೇಡ್ ಮಾಡ್ತೀರಿ? ಒಂದು ಹಳೆ ಮೊಬೈಲ್ ಬಿಸಾಕಿ ಇನ್ನ ತುಂಬಾ ಮೋಸ್ಟ್ ರೀಸೆಂಟ್ ಮೊಬೈಲ್ ತಗೋತೀವಿ, ಬಟ್ ಅದ್ರಲ್ಲಿ ಮಾತಾಡ್ಬೇಕಲ್ಲ. ಪಾಯಿಂಟ್ ಇರ್ಬೋದು, ಆಪ್ಷನ್ಸ್ಗಳು, ಎಕ್ಸ್ಟ್ರಾ ಆಪ್ಗಳು ಡೌನ್ಲೋಡ್ ಮಾಡಿ. ಬಟ್ ನೀವು ಬೇಸಿಕ್ಲಿ ನೋಡೋದು ಸಂವಹನ ಅಂತ ಕರೀತಾರೆ. ಮೊಬೈಲು ಅದ್ರ ಕೆಲಸ ಅದನ್ನ ಮಾಡೇ ಮಾಡುತ್ತೆ. ನೀವು ಅದಕ್ಕೆ ಎಷ್ಟು ಹೇಳ್ತೀರ ಅನ್ನೋದ್ರ ಮೇಲೆ. ಸೊ ತುಂಬಾ ಅಂದ್ರೆ ತುಂಬಾ ಇವತ್ತಿನ ಕಾಲದ ಸಿನಿಮಾ, ಅವತ್ತಿನ ಕಾಲದ ಆ ಗಾಳಿಪಟನೇ ಬೇರೆ, ಇವತ್ತಿನ ಕಾಲದ ಈ ಗಾಳಿಪಟ ಕಂಪ್ಲೀಟ್ಲಿ ಬೇರೆ. ಅದು ರಿಸ್ಕ್ ತಗೊಂಡ್ರಲ್ಲ ಸರ್, ತುಂಬಾ ಲೊಕೇಶನ್ ಇಂದ ಹಿಡಿದು, ಶೂಟಿಂಗ್ ಇಂದ ಹಿಡಿದು, ಆ ಕರೋನಾ ಕಾಲದಿಂದ ಎಲ್ಲ ತುಂಬಾ ರಿಸ್ಕ್ ಎಲ್ಲ ಆಯ್ತು ಸರ್ ಎಲ್ಲ. ಹೌದ್ರಿ, ಇದು ನಂದೊಬ್ಬಂದೇ ಅಲ್ವಲ್ಲ ರಿಸ್ಕ್. ನನ್ನ ಸಿನಿಮಾ ಉದ್ಯಮ ಅಷ್ಟೇ ಅಲ್ಲ, ಎಲ್ಲಾ ಉದ್ಯಮಗಳಿಗೂ ರಿಸ್ಕ್ ಆಯ್ತಲ್ಲ. ಹೌದು, ಎರಡು ಕರೋನಾ, ಓದ್ಲಾ, ದುಡಿಮೆಹೀನ ಸ್ಥಿತಿ ತುಂಬಾ ಜನದ್ದು. ಕರೆಕ್ಟ್. ಭಾರತದಾದ್ಯಂತ ಏನೇನಾಯ್ತು, ಲೋಕದಾದ್ಯಂತ ಏನೇನಾಯ್ತು ಎಲ್ಲರಿಗೂ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಹಣ್ಣಾಯ್ತು. ಎಡಿಟಿಂಗ್ 3-4 ಸತಿ ಮಾಡಿದ್ವಿ. ಆಮೇಲೆ ಎಷ್ಟೋ ಕಡೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಉಂಟು. ಹುಡ್ಕೊಂಡೋದ್ರಿ ಕಜಕಿಸ್ತಾನಕ್ಕೆ, ರಿಸ್ಕ್ ಅಲ್ಲಿ ಶೂಟ್ ಮಾಡಿದ್ರಿ ಭಯಂಕರವಾಗಿ. ಮನೆಯಲ್ಲಿದ್ದಾಗ ನಾವು ಕಜಕಿಸ್ತಾನಕ್ಕೆ ಹೋಗಿದ್ವಿ ಕರೋನಾ ಟೈಮಲ್ಲಿ. ಅದೇನೋ ಅಲ್ಲಿಗೋ ವಾಪಸ್ ಬಂದ್ಮೇಲೆ ಲಾಕ್ಡೌನ್ ಅಲ್ಲಿ, ಅದು ಬೇರೆ. ಫ್ಲೈಟ್ ಹತ್ತಿದ್ವಿ, ಲಾಕ್ಡೌನ್. ಏನೆಲ್ಲ ನೋಡ್ಸಿದೆ ಈ ಸಿನಿಮಾ. ಇದ್ರ ಮಧ್ಯೆ ಹಲವಾರು ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಅಂತೂ ಆಯ್ತು. ಜೀವನ ದರ್ಶನ ಅಂತ ಕರೀತಾರೆ, ಅದು ಮಾಡ್ತಿದೆ ಈ ಸಿನಿಮಾ. ತುಂಬಾ ಅಂದ್ರೆ ತುಂಬಾ ಬ್ರಿಲಿಯಂಟ್ ಆದ ಫಿಲ್ಮ್ ಸಿಕ್ತು. ಈ ತರದೆಲ್ಲ ಹಲವಾರು ಬ್ರಿಲಿಯಂಟ್ ಎಲಿಮೆಂಟ್ಗಳು ಸೇರಿ ಆಗಿದ್ದು ಗಾಳಿಪಟ. ನಾನು ಸಿನಿಮಾ ಮಾಡೋವರೆಗಷ್ಟೇ ಒಬ್ಬ ನಿರ್ದೇಶಕ, ಮಾಡಾದ್ಮೇಲೆ ನಾನು ಪ್ರೇಕ್ಷಕ. ಈಗ ನಾಳೆಯಿಂದ ನಾನು ಪಕ್ಕ 100% ಪ್ರೇಕ್ಷಕ. ಎಷ್ಟೊಂದು ಸಿನಿಮಾ ನೋಡಿದಿರಲ್ಲ ಸರ್, ಯಾರಿಗೂ ತೋರಿಸಿದಿರ ಅವ್ರಿಗೆ? ಅವರೆಲ್ಲ ಏನಾರು
ತುಂಬಾ ಎಕ್ಸೈಟ್ ಆಗಿದ್ದಾರೆ. ಹೌದಾ? ಅವಾಗಲೇ ಭಾರಿ ಖುಷಿ ಆಗಿದೆ. ಅಲ್ಲ ಹೋಲಿಕೆ ಮಾಡ್ತಾರಾ ಇಲ್ಲ ಏಯ್ ಭಟ್ರೆ ಇದು ಸಗದ ಇದೆ ಬೇರೆ ತರ ಇದೆ ಅಂತ ಏನೇನ್ ಕಮೆಂಟ್ ಏನದು? ಎರಡನೇದು ಎರಡನೇದಾ? ಹೌದು, Okay. ಹೌದು. ತುಂಬಾ ಬೇರೆ trip ಶುರು ಆಗುತ್ತೆ. ಸೊ ನಮ್ ಮೈಂಡ್ ಸೆಟ್ ಏನಿರ್ಬೇಕು ಈಗ ನಾ ಬರ್ತಾ ಇದೀನಿ ಗಾಳಿಪಟ 2 ಆಗಸ್ಟ್ 12ನೇ ತಾರೀಕು ಬರ್ತಾ ಇದೀನಿ, ಮೈಂಡ್ ಸೆಟ್ ಏನಿರ್ಬೇಕು ನೋಡ್ಕಂದು? ಒಂದು ಅಚ್ಚ ಕನ್ನಡ ಅಮರ ಚಿತ್ರ ನೋಡ್ತಾ ಇದ್ವಿ. ಸರ್ ಅದು ತಾನಾಗಿ ಕರ್ಕೊಂಡು ಏನೋ ಬ್ಯೂಟಿ ಏನಪ್ಪಾ ಅಂದ್ರೆ ನಿಮ್ದು ಎಕ್ಸ್ಪೆಷಲಿ ಯೋಗರಾಜ್ ಭಟ್ರು ಸಿನಿಮಾ ಅಂದಾಗ ಅದೇನೋ ಗೊತ್ತಿಲ್ಲ ಸರ್ ನಿಮ್ಮ ಮ್ಯಾಜಿಕಲ್ ಮೂಮೆಂಟ್ ಏನಂದ್ರೆ ಮಕ್ಕಳು ಇಷ್ಟಪಡ್ತಾರೆ, ಇನ್ನು ವಯಸ್ಕರು ಇಷ್ಟಪಡ್ತಾರೆ, ಯಂಗ್ಸ್ಟರ್ಸ್ ಇಷ್ಟಪಡ್ತಾರೆ, ವಯಸ್ಸಾದವರು ಇಷ್ಟಪಡ್ತಾರೆ, ಇದೇನ್ ಸರ್ ಮ್ಯಾಜಿಕ್ ಅದು? ಈ ಮಕ್ಕಳು ಇಷ್ಟಪಡ್ತಾರೆ ಅಂತ ತಕ್ಷಣ ಕಳ್ಳನ ಮಕ್ಕಳು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ ಅನ್ಕೊಂಡೆ. ಅಲ್ಲ ಅವರು ಇಷ್ಟಪಡ್ಬೋದು, ಯಾರಿಗೆ ಗೊತ್ತು, ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾ ಹೇಳ್ತಾ ಇರೋದು. ಸತೀಶ್ ಆಗಿನ ಇರ್ರೆಸ್ಪೆಕ್ಟಿವ್ ಆಫ್ ಜಾನರ್ ಮತ್ತು ಜೆಂಡರ್ ಮಾತಾಡ್ತಿದ್ದೀನಿ ನಾನೀಗ. ಗೊತ್ತಿಲ್ಲ, ಅದು ಅಬಾಲ ವೃದ್ಧರಾದಿಯಾಗಿ ಸಕಲರು ಇಷ್ಟಪಡುವ ಚಿತ್ರ ಅಂತ ನಾವು ಶುದ್ಧ ಕನ್ನಡದಲ್ಲಿ ಹೇಳಬಹುದು, ಅರ್ಥ ಆಯ್ತು, ಅಚ್ಚ ಕನ್ನಡದಲ್ಲಿ ಹೇಳಬಹುದು. ಬಟ್ ಟಾರ್ಗೆಟ್ ಹಂಗಿರಲ್ಲ ಅಲ್ಲ, ಬಟ್ ನೀವು ಮಾಡ್ತಾ ಮೇಕಿಂಗ್ ಹಂಗೆ ಆಗೋಗುತ್ತಾ? ಹೌದೊಂದು ಗುಂಪಲ್ಲಿ ಎಲ್ಲರೂ ಇರ್ತಾರೆ, ಓಕೆ, ತುಂಬಾ ಅರ್ಥ ಆಗದೇ ಇರ್ತಾರೆ, ಮಕ್ಕಳು ಇರ್ತಾರೆ, ಅಡಿಗೆ ಮಾಡ್ಕೊಂಡು ಸಿನಿಮಾ ನೋಡೋರು ಇರ್ತಾರೆ, ಮನೆಯಲ್ಲಿ ಟಿವಿನ ರೇಡಿಯೋ ತರ ನೋಡೋರು ಇರ್ತಾರೆ, ಕರೆಕ್ಟ್, ಸ್ಪರ್ಧೆಯಲ್ಲಿ ಸಿನಿಮಾ ಬರ್ತಿರುತ್ತೆ ದುಡ್ಡು ಕೊಟ್ಟು ಒಳಗೆ ಬಂದಿರ್ತಾರೆ, ಮೊಬೈಲ್ ನಲ್ಲಿ ಏನೋ ಆಟ ಆಡೋರು ಇರ್ತಾರೆ, ಎಷ್ಟು ಜನ ಇರ್ತಾರೆ, ವೆರೈಟಿ ಮುಂಚೆ ತರ ಪಾಯಿಂಟ್ ಇಲ್ಲ. ಅಗ್ರಿ ಯಾರಲ್ಲೂ ಶಿಸ್ತು ಬಯಸೋಕ್ ಆಗೋದಿಲ್ಲ. ನನ್ನ ಅವ್ರೆಲ್ಲರೂ ಒಂದು 15-20 ನಿಮಿಷಕ್ಕೆ ನೋಡ್ರಪ್ಪ ಅನ್ನೋ ತರ ಹೇಳ್ಕೋಬೇಕು. ಕರೆಕ್ಟ್, ಅದು ನಮ್ಮ ಒಬ್ರದಲ್ಲಿ ಎಲ್ಲಾ ಫಿಲ್ಮ್ ಮೇಕರ್ಸ್ಗೂ ಚಾಲೆಂಜ್ ಇದೆ, ಹೆಂಗೆ ಎಂಗೇಜಿಂಗ್ ಆಗಿ ಹೆಂಗೆ ಹುಕ್ ಮಾಡೋದು ಜನ ಅಂತ ಇದು ಮಾಡಿದೆ. ಅದಕ್ಕೆ ನೋಡಿದವರೆಲ್ಲ ಭಯಂಕರ ಖುಷಿಯಾಗಿ. ನನ್ನ ಕೊನೆಯ ಪ್ರಶ್ನೆ ಎದ್ದು ಬರ್ಬೇಕಾರೆ ಫಸ್ಟ್ ಶೋ ನುಗ್ಸಿನ ಅಥವಾ ಸಿನಿಮಾ ನೋಡಿ ಎದ್ದು ಬರ್ಬೇಕಾರೆ ಏನ್ ಕಾಡುತ್ತೆ ನಿಮ್ ಪ್ರಕಾರ ನೋಡುಗರನ್ನ? ನೀವು ಕೇಳಿದ್ರೆ ಮುಂಗಾರಮಣೆ ನೋಡಿ 3-4 ಜನ ಹೊರಗೆ ಬಂದಿದ್ದು, ನಾನು ಸಾಗರ ಥಿಯೇಟರ್ ಹೊರಗೆ ನಿಂತು ಬರ್ತಾ ಹಿಂಗ್ ನಂಬ್ಕೊಂಡು ಹೋದ್ರು. ನನಗೆ ಅವಾಗಿಂದ ಅವನು ಚೆನ್ನಾಗಿದೆ ಅನ್ನ ಚೆನ್ನಾಗಿಲ್ಲ ಅನ್ನ ತಲೆ ಕೆಟ್ಟೋಯ್ತು, ಅವನಿಗೆ ತಲೆನೇ ಯಾಕೆ ಹಿಂಗಲ್ಲ ಅಂತ. ವಾಟ್ ಡಸ್ ಇಟ್ ಮೀನ್? ಇದು ಸೂಪರ್ ಅಂತನಾ, ಅದು ಹೇಗೂ ಚೆನ್ನಾಗಿಲ್ಲ ಅಂತಾನ, ಯಪ್ಪ ಹಿಂಗಿದೆ ಅಂತಾನ, ಹಿಂಗೆ ಅಂತ ತಲೆಯಿಂದ ತೆಗಾಕ್ಬಿಡೋಣ ಗುರು ಅಂತಾನ, ಏನು ಅಂತ ಇದುವರೆಗೂ ಗೊತ್ತು. ಯಾಕಂದ್ರೆ ಫಸ್ಟ್ ಅಂತ 15 ದಿವಸ ಬೇರೆ ಅದು ಕರೆಕ್ಟ್, ಹಿಂಗ್ ಹೌದು. ಆಮೇಲೆ ಕುದುರಿದ್ದು, ಆಮೇಲೆ ಗೊತ್ತಾಗಿದ್ದ ತುಂಬಾ ಮನಸ್ಸಿಗೆ ತಗೊಂಡಿದ್ದ. 3-4 ಜನ ಇದ್ರು, ಅದರಲ್ಲಿ 4 ಜನ ಇದ್ರು, 3 ಜನ ಹಿಂಗ್ ಅಂದಿದ್ರು. ಓಕೆ, ಸೊ ನೀವ್ ಕೇಳಿದ್ರೆ ಅದೇ ಒಂದು ಬ್ರೈಟ್ ಆದ ಸ್ಮೈಲು, ಒಂದು ಬ್ರೈಟ್ ಆದ ಮತ್ತೊಮ್ಮೆ ನೋಡ್ಬೇಕು ಅನ್ನೋ ಒಂದು ಕಣ್ಣು, ಇದನ್ನಂತೂ ನಾವು ಗ್ಯಾರಂಟಿ ಜನರಲ್. ಪ್ರೇಕ್ಷಕ ಮಹಾಪ್ರಭು ಕಾಯುತ್ತಿರುವ ಏಕೈಕ ಒಂದು ಕುತೂಹಲ ಏನಪ್ಪಾ ಅಂದ್ರೆ ಇವರಿಬ್ರು ಜೋಡಿ ಮತ್ತೇನ್ ಮೋಡಿ ಮಾಡ್ತಾರೆ, ಯೋಗರಾಜ್ ಭಟ್ ಮತ್ತು ಗಣೇಶ್. ಒಂದು ಭಯಂಕರವಾದಂತ ಸ್ಮೈಲ್, ಮತ್ತೆ ಸ್ಮೈಲ್ ಒಳಗಡೆಯಿಂದ ಹುಟ್ಟಬೇಕು, ಹೌದು, ತಾನಾಗೆ ಹುಟ್ಟೋ ಸ್ಮೈಲ್. ಇನ್ನೂ ಒಂದ್ 2, 3, 4, 5, 6, 7 ಸತಿ ನೋಡ್ತೀನಿ ಸಿನಿಮಾನ ಅಂತ ಆತನ ಕಣ್ಣು ಹೇಳ್ಬಿಟ್ರೆ ನನ್ನ ಕನಸು. ಕಾಯ್ತಾ ಇದೀವಿ ಆಗಸ್ಟ್ 12ನೇ ತಾರೀಕು, ಆಗಸ್ಟ್ 12 ಆಗಸ್ಟ್ 12 ಯೋಗರಾಜ್ ಭಟ್ರು ಮತ್ತು ಗಣೇಶ್ ಕಾಂಬಿನೇಷನ್ ನ ಒಂದು ಅದ್ಭುತವಾದಂತಹ ಸಿನಿಮಾ, ಅದು ಗಾಳಿಪಟ 2 ತೆರೆಗೆ ಬರ್ತಾ ಇದೆ. ನೋಡಕ್ಕೆ ನೀವೆಲ್ಲರೂ ಕೂಡ ಕಾಯ್ತಾ ಇದೀವಿ. ಒಳ್ಳೇದಾಗ್ಲಿ ಭಟ್ರೆ, ಆಲ್ ದಿ ಬೆಸ್ಟ್. ನಾವು ಹೋಗಿ ಬರ್ತೀವಿ. ಇನ್ ಸಿನಿಮಾ ನೋಡ್ಬಿಟ್ಟು ನಿಮ್ ಜೊತೆ ಮಾತಾಡ್ತೀವಿ. ಖಂಡಿತ. ಗುಡ್ ಲಕ್. ಥ್ಯಾಂಕ್ ಯು.